ಈ ಉದಯ ಕಾಲದಲ್ಲಿ ಸ್ವಾಮಿ, ನಿನ್ನ ಮಕ್ಕಳಾದಂತ ನಾವು ಕಳೆದ ದಿನಗಳಿಂದಲೂ ಇಂಥ ವಿಶೇಷವಾದಂಥ ಸಮಯವನ್ನ ನಮ್ಮೆಲ್ಲರಿಗೂ ದಯಪಾಲಿಸಿಕೊಟ್ಟಿರುವುದಕ್ಕಾಗಿ, ಈ ಅನ್ಯೋನ್ಯತೆ ಒಕ್ಕೂಟಕ್ಕಾಗಿ ನಿನ್ನ ಪಾದಕ್ಕೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲೋ ಇರುವಂಥವ್ರು ನಾವು, ಎಲ್ಲೋ ಜೀವಿಸುವಂತ ನಮ್ಮನ್ನು ಈ ರೀತಿಯಲ್ಲಿ ಐಕ್ಯತೆಯಲ್ಲಿ ನಿನ್ನನ್ನು ಧ್ಯಾನ ಮಾಡುವಂತೆ, ಅದರಲ್ಲಿ ಮಿಷನರಿಗಳ ಕುರಿತು ಧ್ಯಾನ ಮಾಡಲಿಕ್ಕಾಗುವಂತೆ ನೀನು ಕೊಟ್ಟಂತ ಈ ಸುಂದರವಾದಂತ ಅವಕಾಶಕ್ಕಾಗಿ ಕೃತಜ್ಞತೆಯನ್ನ ಸಲ್ಲಿಸುವರಾಗಿದ್ದೇವೆ. ಕರ್ತನೆ, ಇದರ ಸಮಯವನ್ನು ನಿನ್ನ ಪಾದಪೀಠದಲ್ಲಿ ಒಪ್ಪಿಸಿಕೊಡುತ್ತಾ ನಾವೆಲ್ಲರೂ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ, ಈ ಸಮಯದಲ್ಲಿ ಬರುವಂತೆ ಎಲ್ಲ ಸೈತನ ಅಂಧಕಾರವನ್ನು ದೂರ ಮಾಡಿ, ತಂದೆ ಮಗ ಪರಿಶುದ್ಧಾತ್ಮನ ತ್ರಯೇ ಕೂಡ ನಾಮದಲ್ಲಿ ಈ ಒಂದು ಧ್ಯಾನವನ್ನು ಆರಂಭ ಮಾಡುವರಾಗಿದ್ದೇವೆ ಸ್ವಾಮಿ. ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಇಂದು ಮಿಷನರಿಯ ಕುರಿತು ನಾವು ಧ್ಯಾನ ಮಾಡೋಣ. ಇಂದಿನ ಮಿಷನರಿ ಜಾರ್ಜ್ ವಿಶಾರ್ಟಿ ಎಂಬುದಾಗಿ. ಜಾರ್ಜ್ ವಿಸಾರ್ಟ್ ಅವರು ಒಬ್ಬ, ಇದರ ವಾಕ್ಯ ಲೂಕನ ಸುವಾರ್ತೆ 1ನೇ ಅಧ್ಯಾಯ 26ರಿಂದ 38 ವಚನಗಳವರೆಗೆ ಇದೆ. ಅದರಲ್ಲಿ ಮುಖ್ಯವಾಗಿ ಆಶ್ಚರ್ಯವಾದಳು ಮರಿಯಳು ಎಂಬುದಾಗಿ. ಆಶ್ಚರ್ಯವಾದವಳು ಮರಿಯಳು 31-32ನೇ ವಚನವನ್ನ ಧ್ಯಾನ ಮಾಡೋಣ. ಸತ್ಯವೇದದಲ್ಲಿ, ಇಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಮರಿಯಳು ಆಶ್ಚರ್ಯ ಪಡುತ್ತಾ ಇದ್ದಾಳೆ. ನಿನ್ನ ಗರ್ಭದಲ್ಲಿ ಮಗು ಜನಿಸ್ತಾ ಇದೆ ಎಂಬುದಾಗಿ ಹೇಳುವಾಗ ಮರಿಯಳಿಗೆ ಲೋಕದ ಒಂದು ವಿಚಾರಗಳಿಗೆ ಹೋಗಿ ತಮ್ಮೆಲ್ಲರಿಗೂ ಗೊತ್ತು. ಆದರೆ ಈ ಒಂದು ಜಾರ್ಜ್ ವಿಶಾರ್ಟ್ ಐನವರು ಕೂಡ ಯಾವ ರೀತಿಯಲ್ಲಿ ಅವರು ಆಶ್ಚರ್ಯ ಪಟ್ಟರು ಎಂಬುದಾಗಿ ನಾವು ತಿಳ್ಕೊಳ್ಳೋಣ. ಇವರು ಜಾರ್ಜ್ ವಿಶಾರ್ಟ್ ಇವರು 1513ರಲ್ಲಿ ಸ್ಕಾಟ್ಲ್ಯಾಂಡಿನಲ್ಲಿ ಜನಿಸಿದವರು. ಸ್ಕಾಟ್ಲ್ಯಾಂಡಿನಲ್ಲಿ ಜನಿಸಿದಂತ ವ್ಯಕ್ತಿ ಇವರು. ಇಂಗ್ಲೆಂಡಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಇಂಗ್ಲೆಂಡಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಮತ್ತು ಇವರು ಮಾರ್ಟಿನ್ ಲೂಥರ್ ಕಿಂಗ್ ಹಾಗೂ ಜಾನ್ ಕೆಲ್ವಿನ್ ಅವರ ಕೃತ್ಯಗಳಿಂದ ಪ್ರಖ್ಯಾತಿಯನ್ನು ಹೊಂದುತ್ತಾರೆ. ಮಾರ್ಟಿನ್ ಲೂಥರ್ ಕಿಂಗ್ ಮತ್ತು ಜಾನ್ ಕ್ವಿಲಿನ್ ಇವರ ಕೃತಿಗಳು ಸುಮಾರು, ಅವರು ರೋಮನ್ ಕ್ಯಾಥಲಿಕ್ನಿಂದ ಹೊರಗೆ ಬಂದು ಸುಮಾರು ಕೃತಿಗಳನ್ನ ಅನೇಕರಿಗೆ ಇದು ಮಾಡುತ್ತಾ ಆ ಮಾರ್ಟಿನ್ ಲೂಥರ್ ಕಿಂಗ್ ಇವರ ಅನುಯಾಯಿ ಎಂಬುದಾಗಿ ಕೂಡ ನಾವು ಜಾರ್ಜ್ ವಿಶಾರ್ಟ್ ಅವರನ್ನು ನೆನಪು ಮಾಡಿಕೊಳ್ಳಬಹುದು. ಇವರು ಸೇವೆ ಹೇಗಿತ್ತು ಅಂತ ಹೇಳಿದ್ರೆ, ಧಾರ್ಮಿಕ ಸೇವೆಗಳಿಗಿಂತ ಯೇಸು ಕ್ರಿಸ್ತನನ್ನು ನಂಬಬೇಕು ಎಂಬುದಾಗಿ
ಅವರ ಮುಖ್ಯ ಸಂದೇಶವಾಗಿತ್ತು. ಧಾರ್ಮಿಕ ಆಚಾರಗಳಿಗಿಂತ ಯೇಸು ಕ್ರಿಸ್ತನನ್ನೇ ನಂಬಬೇಕು. ಯೇಸು ಕ್ರಿಸ್ತನೇ ನಂಬಿದರೆ ಮೋಕ್ಷ ಅಥವಾ ಸ್ವರ್ಗವನ್ನು ನೀಡುತ್ತಾನೆ ಎಂಬುದಾಗಿ ಒತ್ತಿ ಹೇಳುವಂತ ವ್ಯಕ್ತಿಯಾಗಿದ್ದರು ವಿಶಾಲ್ ಸಾರ್ ಅವರು. ಈ ಮೋಕ್ಷವನ್ನ ಯೇಸು ಕ್ರಿಸ್ತನು ಮಾತ್ರವೇ ಕೊಡುತ್ತಾನೆ, ಧಾರ್ಮಿಕ ಆಚಾರಗಳಿಂದ ಸಿಗುವುದಿಲ್ಲ ಎಂಬುದಾಗಿ ಇವರು ಸ್ಕಾಟ್ಲ್ಯಾಂಡಿನಲ್ಲಿ ದೇವರ ಸೇವೆಯನ್ನ ಮಾಡುತ್ತಾ ಇರ್ತಾರೆ. ಸೇವೆಯನ್ನು ಸ್ಕಾಟ್ಲ್ಯಾಂಡ್ ಅಲ್ಲಿ ಸೇವೆ ಮಾಡುತ್ತಿರುವಾಗ ಅಲ್ಲಿ ಒಂದು ಕಾಯಿಲೆ ಬರುತ್ತದೆ. ಸೇವೆ ಮಾಡುವಂತ ಸ್ಥಳದಲ್ಲಿ ಒಂದು ಕಾಯಿಲೆ ಬರುತ್ತದೆ. ಆ ಕಾಯಿಲೆಯ ಹೆಸರು ಪ್ಲೇಗ್ ರೋಗ ಎಂಬುದಾಗಿ. ಪ್ಲೇಗ್ ರೋಗ ಅಂತ ಹೇಳಿದ್ರೆ ಇದು ಈಗಿನ ಕೊರೋನಾ ಕಾಯಿಲೆಗಿಂತ ಭಯಂಕರವಾದಂತ ಕಾಯಿಲೆ. ಈಗಿನ ಕಾಲದಲ್ಲಿ ಕೊರೋನಾ ಎಂಬುದಾಗಿ ಯಾವ ರೀತಿಯಲ್ಲಿ ಬಂದಿದೆಯಲ್ವೋ ಅದೇ ರೀತಿಯಲ್ಲಿ ಪ್ಲೇಗ್ ರೋಗ ಕೂಡ ಕೊರೋನಾಕ್ಕಿಂತಲೂ ಭಯಂಕರವಾದಂತ ಕಾಯಿಲೆ. ಈ ಕಾಯಿಲೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಚಿಕನ್ ಫಾಲ್ಸ್ ಮತ್ತು ಕಾಲ್ರಾ ಮತ್ತು ಮಲೇರಿಯಾ ಇವೆಲ್ಲ ಒಂದೇ ಸಮಕಾಲಿನಲ್ಲಿ, ಪ್ಲೇಗ್ ರೋಗ ಇವೆಲ್ಲ ಒಂದೇ ಕಾಲಿನ ಸಮರೋಗದ ಕಾಯಿಲೆಗಳು. ಇವತ್ತಿನ ದಿನಗಳಲ್ಲಿ ಈ ಪ್ಲೇಗ್ ರೋಗ ಇರುವುದಿಲ್ಲ, ಇದು ಸಂಪೂರ್ಣ ನಾಶವಾಗಿದೆ. ಇದು ಇಲಿಯಿಂದ ಬರುತ್ತದೆ, ಇದು ಒಬ್ಬರಿಗೊಬ್ಬರಿಂದ ಹರಡುವಂಥದ್ದು. ಈ ಜಾರ್ಜ್ ವಿಶಾರ್ಟ್ ಅವರು ಸೇವೆಯ ಕ್ಷೇತ್ರದಲ್ಲಿ ಈ ಕಾಯಿಲೆಗಳಿಂದ ಅಂದ್ರೆ ಪ್ಲೇಗ್ ರೋಗ ಕಾಯಿಲೆಯಿಂದ ಭಯಂಕರವಾದಂತ ಜನರು, ಲಕ್ಷಾನುಗಟ್ಟಲೆ ಜನರು ಸಾಯ್ತಾರೆ. ಈ ಪ್ಲೇಗ್ ರೋಗ ಕಾಯಿಲೆಗಳಿಂದ ಇವರು ಮಾಡುವಂತ ಸೇವೆ ಕ್ಷೇತ್ರದಲ್ಲಿ ಭಯಂಕರವಾದಂತ ಕಾಯಿಲೆ. ಈ ಪ್ಲೇಗ್ ರೋಗದಿಂದ ಲಕ್ಷಾನುಗಟ್ಟಲೆ ಜನರು ಸಾಯ್ತಾರೆ. ಆವಾಗ ಇವರು ಆಶ್ಚರ್ಯ ಪಡುತ್ತಾರೆ. ಆಶ್ಚರ್ಯಪಟ್ಟು ಇವರಿಗೆ ಮೋಕ್ಷ ಸಿಗೋದಿಲ್ವೋ, ಇವರಿಗೆ ಸ್ವರ್ಗ ಬೇಡವೋ ಎಂಬುದಾಗಿ ಈ ಪ್ಲೇಗ್ ರೋಗ ಬಂದಂತವರ ಮಧ್ಯದಲ್ಲಿ ಇವರ ಸೇವೆ ಹೆಚ್ಚಾಗಿರುತ್ತದೆ. ಪ್ರಿಯ ದೇವ್ರ ಮಕ್ಕಳೇ, ಪ್ಲೇಗ್ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ರೋಗ. ಇದು ಈಗಾಗಲೇ ಹೇಳಿದ ಹಾಗೆ ಈಗ ನಮ್ಮ ಕೊರೋನಾ ಕಾಯಿಲೆಗಿಂತಲೂ ಭಯಂಕರವಾದಂತ ರೋಗ. ಇದು ಇಲಿಯ ಮೂಲಕವಾಗಿ ಬರುತ್ತದೆ. ಈ ರೋಗ ಬಂದ ಕೂಡಲೇ ಊರೆಲ್ಲ ಬಿಟ್ಬಿಡೋರಂತ. ಆ ದಿನಗಳಲ್ಲಿ ಒಂದು ಜನತೆಯಿಂದ ಇಲಿ ಸತ್ತು ಮನೆಯಲ್ಲಿ ಬಿತ್ತಂತಂದ್ರಿಗಿನ ಇಡೀ ಊರೇ ಖಾಲಿ ಮಾಡಿಬಿಡೋರು, ಇಡೀ ಜನರೇ ಖಾಲಿ ಮಾಡಿಬಿಡೋರು. ಅಂತ ಒಂದು ಪರಿಸ್ಥಿತಿಯಲ್ಲಿ ಇದು ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಇಂಥ ಒಂದು ಪರಿಸ್ಥಿತಿಗಳಲ್ಲಿ ವಿಶಾರ್ಟ್ ಅಯ್ಯನವರು ಸುವಾರ್ತೆಯನ್ನು ಸಾರ್ತಾ ಇರ್ತಾರೆ. ಅದು ನಿಮಗೆ ಕಾಯಿಲೆ ಹೋಗುತ್ತದೆ, ದೇವರನ್ನು ನಂಬ್ರಿ, ಯೇಸು ಸ್ವಾಮಿನ ನಂಬ್ರಿ ಎಂಬುದಾಗಿ ಯೇಸು ಕ್ರಿಸ್ತನೇ ಒತ್ತಿ ಹೇಳುವಾಗ ಧಾರ್ಮಿಕ ನಾಯಕರು ಅಂದ್ರೆ ಆಚಾರಗಳಲ್ಲಿ ಹೆಚ್ಚಿನ ವ್ಯಕ್ತಿಗಳು. ರಜನಿಕಾಂತ್ ಅವರೇ, ಅದು ಒಂದ್ ಸ್ವಲ್ಪ ಸ್ಕ್ರೀನ್ ಮೇಲೆ ಏನು ಮಾಡಬೇಡಿ. ರಜನಿಕಾಂತ್, ಒಂದು ಪ್ರಿಯ ದೈವ ಮಕ್ಕಳೇ, ಈ ಒಂದು ಸುವಾರ್ತೆ ಸಾರುವಾಗ ಅಂದ್ರೆ ವಿಶಾರ್ಟ್ ಸರ್ ಅವರು ಸಾರುವಾಗ 60 ಜನ ವಿರೋಧಿಗಳು ಇವರನ್ನು ಕೊಂದಾಕಬೇಕು ಎಂಬುದಾಗಿ ಪ್ಲಾನ್ ಮಾಡಿದ್ದಾರೆ. ಯಾರನ್ನ? ಜಾರ್ಜ್ ವಿಶಾರ್ಟ್ ಸರ್ ಅವರನ್ನ. ಯಾಕಂದ್ರೆ ಇವರು ಧಾರ್ಮಿಕ ವಿಚಾರಗಳಲ್ಲಿ ಹೋಗದೆ
ಕ್ರಿಸ್ತನ ವಿಚಾರವನ್ನು ಹೆಚ್ಚಾಗಿ ಮಾರ್ಟಿನ್ ಲೂಥರ್ ಕಿಂಗ್ ಸರ್ ಮತ್ತು ಅನೇಕ ವ್ಯಕ್ತಿಗಳು, ಅವರ ಅನುಯಾಯಿಗಳು ಹೆಚ್ಚಾಗಿ ಕ್ರಿಸ್ತ ನಂಬಿಕೆಯಲ್ಲಿ ಉಳ್ಳವರಾಗಿರ್ರಿ ಎಂಬುದಾಗಿ ಹೇಳುವಾಗ ಸುಮಾರು 60 ಜನರು ಇವರನ್ನು ಕೊಲೆ ಮಾಡಬೇಕು, ಇವರನ್ನ ಇಲ್ದಂಗ್ ಮಾಡಬೇಕು ಎಂಬುದಾಗಿ ಇವರನ್ನ ಟಾರ್ಗೆಟ್ ಮಾಡ್ತಾರೆ, ಕೊಲೆ ಮಾಡಬೇಕು ಎಂಬುದಾಗಿ. ಸುಮಾರು 60 ಜನ ಇವರನ್ನ ಕೊಲೆ ಮಾಡಬೇಕು ಎಂಬುದಾಗಿ ಒಂದು ಚರಿತ್ರೆ ಭಾಗದಲ್ಲಿ ನಾವು ನೋಡುವವರಾಗಿದ್ದೇವೆ. ಅದು ಮಾತ್ರವಲ್ಲದೆ ಇವರಿಗೆ 18 ಆರೋಪಗಳಿಂದ ಇವರನ್ನ ಬಂಧಿಸ್ತಾನೆ. ಯಾರು? ಧಾರ್ಮಿಕ ನಾಯಕರು. 18 ಆರೋಪಗಳಿಂದ ಇವರನ್ನು ಬಂಧಿಸಿದಾಗ, ಇವರನ್ನು ಸೆರೆಗೆ ಒಯ್ದಾಗ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನನ್ನು ನಿರಾಕರಿಸು, ಇಲ್ಲ ಅಂದ್ರೆ ನಿನಗೆ ಮರಣದಂಡನೆ ಆಗುತ್ತದೆ. ಯೇಸು ಕ್ರಿಸ್ತನನ್ನ ನೀನು ನಿರಾಕರಿಸಬೇಕು. ಯೇಸು ಕ್ರಿಸ್ತನು ಅಲ್ಲ, ಧಾರ್ಮಿಕ ಆಚಾರಗಳಿಂದಲೇ ಮೋಕ್ಷ ಸಿಗುತ್ತದೆ, ಸ್ವರ್ಗ ಸಿಗುತ್ತದೆ. ಯೇಸು ಕ್ರಿಸ್ತನನ್ನ ನೀನು ನಿರಾಕರಿಸು ಎಂಬುದಾಗಿ ಅವರಿಗೆ ಚಿತ್ರಹಿಂಸೆ ನೀಡುತ್ತಾರೆ. ಈ ಭಯಂಕರವಾದಂತ ಚಿತ್ರಹಿಂಸೆ ನೀಡುತ್ತಿರುವಾಗ ಜಾರ್ಜ್ ವಿಶಾರ್ಟ್ ಅಯ್ಯನವರು ಅವರು ಭಾರವಾದ ಚೀಲಗಳಲ್ಲಿ ಇವರನ್ನ ಸುಡುವುದಕ್ಕಾಗಿ ಒತ್ಕೊಂಡು ಹೋಗ್ತಾರಂತೆ. ಗೋಣಿಚೀಲಗಳಲ್ಲಿ ಹಾಕಿಕೊಂಡು ಇವರನ್ನು ಸುಡುವುದಕ್ಕಾಗಿ ಹೋದಾಗ ಅವರು ಪ್ರಾರ್ಥನೆ ಮಾಡ್ತಾರೆ, ಈ ವೈರಿಗಳಿಗಾಗಿ. ಅವರನ್ನ ಹುತಾತ್ಮರು ಊತ ಹಾಕಬೇಕು ಎಂಬುದಾಗಿ. ಸುಡುವುದಲ್ಲದೆ ಇವರು ಜೀವ ಸಮೇತವಾಗಿ ಊತೊಗಿಬೇಕು. ಆ ಗೋಣಿಚೀಲಗಳಲ್ಲಿ ಕಟ್ಟಿ ಊತ ಹಾಕಬೇಕು ಎಂಬುದಾಗಿ ನಾವು ಇವರಿಗಾಗಿ ಯಾರು ವೈರಿಗಳಾಗಿದ್ರೋ, ವಿಶಾರ್ಟಿಗೆ ಯಾರು ತೊಂದರೆ ಕೊಡ್ತಾ ಇದ್ರು, ಅವರಿಗಾಗಿ ಇವರು ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು ಎಂಬುದಾಗಿ ನಾವು ನೋಡುತ್ತೇವೆ. ಇವರು ಕೇವಲ 37 ವರ್ಷಗಳು ಮಾತ್ರ ಬದುಕಿದರು ಈ ಲೋಕದಲ್ಲಿ. ಜಾರ್ಜ್ ವಿಶಾರ್ಟ್ ಸರ್ ಅವರು ಕೇವಲ 37 ವರ್ಷಗಳು ಮಾತ್ರ ಬದುಕಿದರು. ಇವರು ವಿರೋಧಿಗಳಿಗೆ ಹೆಚ್ಚಾಗಿ ಪ್ರಾರ್ಥನೆ ಮಾಡಿದಂತ ವ್ಯಕ್ತಿ ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತು ಈ ಸಮಯದಲ್ಲಿ ಇವರಿಂದ ನಾವು ಏನು ಕಲಿತುಕೊಳ್ಳುತ್ತೇವೆ? ಇವರಿಂದ ನಮಗೇನು ಲಾಭ? ಇವರಿಂದ ನಮಗೆ ದೇವರನ್ನ ಪ್ರತಿದಿನವೂ ಪ್ರಾರ್ಥಿಸಬೇಕು ಎಂಬುದಾಗಿ. ಇವರಿಂದ ನಾವು ಕಲಿಯುವಂತ ಮುಖ್ಯ ಪಾಠ ಏನಪ್ಪಾ ಅಂತ ಹೇಳಿದ್ರೆ, ಅವರು ಒಂದು ವಾಕ್ಯವನ್ನ ಕೊಟ್ಟಿದ್ದಾರೆ. 2ನೇ ತಿಮೋತಿ 4ನೇ ಅಧ್ಯಾಯ 7ನೇ ವಚನ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಣಗೆಣಿಸಿದ್ದೇನೆ, ಕ್ರಿಸ್ತನನ್ನು ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಅವರು ಹುತಾತ್ಮರಾಗಿಂತ ಮುಂಚಿತವಾಗಿ ಇವರು ಈ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅದು ಅವರು ಹುತಾತ್ಮರಾಗಿಂತ ಮುಂಚಿತವಾಗಿ ಎಲ್ಲ ವೈರಿಗಳಿಗಾಗಿ ಮತ್ತು ಎಲ್ಲರಿಗಾಗಿ ಧೈರ್ಯವಾಗಿ ಈ ಒಂದು ವಾಕ್ಯವನ್ನ ಅವರು ಸಾರುವವರಾಗಿದ್ದಾರೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಣಿಸಿದ್ದೇನೆ,
ಕ್ರಿಸ್ತನನ್ನು ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ. ಅವರು ದೇವರಲ್ಲಿ ಕ್ಷಮೆಯನ್ನ ಮತ್ತು ದೇವರನ್ನು ನಂಬುರಿ ಎಂಬುದಾಗಿ ಅವರು ಸಾರಿದ್ದಾರೆ. ಅಚಲವಾದಂಥ ನಂಬಿಕೆಯಿಂದ ನಾವು ಕೂಡ ಅವರ ಧೈರ್ಯವನ್ನ ತಂದುಕೊಳ್ಬೇಕು. ಎಂಥ ಹಿಂಸೆಯಲ್ಲಿದ್ದರೂ ಕೂಡ, ಎಂಥ ಬಾಧೆಯಲ್ಲಿ, ಎಂಥ ಸೌಕರ್ಯಗಳು ಇಲ್ಲದೆ ಹೋದರೂ ಕೂಡ ನಮ್ಮ ಸೇವೆಯನ್ನ ಮತ್ತು ಕ್ರಿಸ್ತನ ಸೇವೆಯನ್ನ ಯಾವತ್ತೂ ಬಿಡಬಾರದು ಎಂಬುದಾಗಿ ವಿಶಾಲ್ ಸರ್ಟ್ ಅವರ ಒಂದು ಜೀವನ ಚರಿತ್ರೆಯಿಂದ ನಾವು ತಿಳ್ಕೊಳ್ಳುವರಾಗಿದ್ದೇವೆ. ಅವರು ದೇವರ ಕ್ಷಮೆಯನ್ನು ಮತ್ತು ನಂಬಿಕೆ, ಅವರು ದುಃಖದಲ್ಲಿದ್ದಾಗಲೂ ಕೂಡ ದೇವರ ಯೋಜನೆಯಲ್ಲಿ ನಂಬಿಕೆ ಇಟ್ಟರು, ದೇವರ ಕೃಪೆಯನ್ನು ಅವರು ಹೊಂದಿದ್ರು ಎಂಬುದಾಗಿ ನಾವು ಈ ಭಾಗಗಳಲ್ಲಿ ನಾವು ನೋಡುತ್ತೇವೆ. ಇವರಿಗೆ ಎಷ್ಟೇ ಚಿತ್ರಹಿಂಸೆ ಬಂದರೂ, ಇವರಿಗೆಷ್ಟೇ ಬಾಧೆ ಬಂದರೂ ಕೂಡ ಶ್ರೇಷ್ಠ ಹೋರಾಟವನ್ನ ನಾನು ಮಾಡಿದ್ದೇನೆ, ಶ್ರೇಷ್ಠ ಹೋರಾಟದಲ್ಲಿ ಕ್ರಿಸ್ತನನ್ನ ನಂಬಿಕೊಂಡಿದ್ದೇನೆ, ನನಗೆ ನಿಜವಾಗಲೂ ಕ್ರಿಸ್ತ ನಂಬಿಕೆಯಲ್ಲಿ ಶ್ರೇಷ್ಠ ಹೋರಾಟವನ್ನು ನೀವು ಮಾಡ್ರಿ ಎಂಬುದಾಗಿ ಅವರು ಎಂಥ ದುಃಖದಲ್ಲಿಯೂ ಬಾಧೆ ವೇದನೆಗಳಲ್ಲಿ ಇರುವಾಗಲೂ ಕೂಡ ಅವರು ಸೇವೆಯನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಈ ಲೋಕದಲ್ಲಿ ಎಂಥ ಬಾಧೆ, ಎಂಥ ಹಿಂಸೆ ಇದ್ದರೂ ಕೂಡ ವಿಶಾಲ್ ಜಾರ್ಜ್ ಅಯ್ಯನವರ ಸೇವೆಯ ಯಾವ ರೀತಿಯಲ್ಲಿತ್ತೋ, ಅವರು ಆಶ್ಚರ್ಯಚಕಿತರಾಗಿದ್ದರು. ಮರಿಯಳು ಯಾವ ರೀತಿಯಲ್ಲಿ ಆಶ್ಚರ್ಯ ಪಡ್ತಾ ಇದ್ಲೋ ಅದೇ ರೀತಿಯಲ್ಲಿ ಇವರು ಕೂಡ ಆಶ್ಚರ್ಯ ಪಟ್ಟರು. ಮತ್ತು ಇವರಿಗೆ ಎಷ್ಟು ನಿಂದೆ ಅಪಮಾನಗಳು ಬಂದರು, ಇವರನ್ನು ಎಷ್ಟೋ ಜನರು ಹುತಾತ್ಮನು ಇವರನ್ನ ಸಾಯಿಸಬೇಕು ಎಂಬುದಾಗಿ ಹೇಳಿದರೂ ಕೂಡ ವೈರಿಗಳಿಗಾಗಿ ಪ್ರಾರ್ಥಿಸಿದಂತ ವ್ಯಕ್ತಿ ಜಾರ್ಜ್ ವಿಸರ್ಟ್ ಸರ್ ಅವರು. ನಾವು ಕೂಡ ನಮ್ಮ ವೈರಿಗಳಿಗಾಗಿ, ನಮ್ಮನ್ನು ಹಿಂಸೆ ಪಡಿಸುವಂತವರಿಗಾಗಿ ನಾವು ಶ್ರೇಷ್ಠ ಹೋರಾಟವನ್ನು ಮಾಡೋಣ. ಶ್ರೇಷ್ಠ ಹೋರಾಟದಲ್ಲಿ ಬರುವಂತ ಎಲ್ಲಾ ಹಿಂಸೆಗಳನ್ನ ಪ್ರಾರ್ಥನೆ ಮೂಲಕವಾಗಿ ಗೆಲ್ಲಲಿಕ್ಕಾಗುವಂತೆ ಸಂಸ್ಥೆಯ ಅಧಿಕಾರಿಗಳ ಮೂಲಕವಾಗಿ, ಆಲೋಚನೆಗಳ ಮೂಲಕವಾಗಿ ನಮ್ಮ ಸೇವೆಯನ್ನ ಬಿಟ್ಟು ಬಿಡದೆ ಶ್ರೇಷ್ಠ ಹೋರಾಟದಲ್ಲಿ ಮುಂದುವರಿಸಿಕೊಂಡು ಹೋಗ್ಬೇಕೆಂಬುದಾಗಿಯೇ ಇಂದಿನ ಮುಖ್ಯ ಪಾಠವಾಗಿದೆ. ನಾವು ಆಶ್ಚರ್ಯಚಕಿತರಾಗಿರದೆ, ನಾವು ಯಾವುದಕ್ಕೂ ಭಯಪಡದೆ ಜಾರ್ಜ್ ವಿಶಾರ್ಟ್ ಅವರ ಹಾಗೆ ನಾವು ಶ್ರೇಷ್ಠ ಹೋರಾಟವನ್ನು ಮಾಡೋಣ ಮತ್ತು ವೈರಿಗಳಿಗೆ ನಾವು ಪ್ರಾರ್ಥನೆ ಮಾಡೋಣ. ಅವರು ನಮಗೆ ಧೈರ್ಯವನ್ನ ನೀಡುವವರಾಗಿದ್ದಾರೆ. ಯಾವ ರೀತಿಯಲ್ಲಿ ಧೈರ್ಯವಂದ್ರೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ. ಈ ರೀತಿಯಲ್ಲಿ ನಾವು ಕೂಡ ಈ ಒಂದು ಹತಸಾಕ್ಷಿ ಜಾರ್ಜ್ ವಿಶಾರ್ಟ್ ಅಯ್ಯನವರಿಂದ ನಾವು ಕಲಿತುಕೊಳ್ಳೋಣ. ಇವರಿಂದ ಧೈರ್ಯವನ್ನ ಮತ್ತು ನಂಬಿಕೆಯನ್ನು ಬಿಡದೆ ನಮ್ಮ ಕ್ಷೇತ್ರಗಳಲ್ಲಿ ಬಲವನ್ನ, ಧೈರ್ಯವನ್ನ ನೀಡಲಿಕ್ಕಾಗುವಂತೆ ದೇವರು ಈ ಅವಕಾಶದಲ್ಲಿ ನಮಗೆ ಇನ್ನೂ ಹೆಚ್ಚಿನ ಬಲವನ್ನ ದೇವರನ್ನು ನೀಡುವಂತೆ ದೇವರು ತಾನೇ ಈ ಉದಯ ಕಾಲದಲ್ಲಿ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಪರಮ ಪವಿತ್ರನಾದಂಥ ದೇವಾದ ದೇವರೇ, ಸುಜ್ಞಾನ ಶ್ರೇಷ್ಠನಾದಂಥ ಸ್ವಾಮಿ, ಅಮೂಲ್ಯನಾದಂಥ ತಂದೆಯಾದಂಥ ಯೇಸು ರಾಜ, ಈ ಉದಯ ಕಾಲದಲ್ಲಿ ಜಾರ್ಜ್ ವಿಶಾರ್ಟ್ ಅವರು ಮಾಡಿದಂಥ ಸೇವೆಯ ಕುರಿತು ಕರ್ತನೆ ನಾವು ಕಲಿತುಕೊಂಡಿದ್ದೇವೆ. ಈ ಭಯಂಕರವಾದಂಥ ಕಾಯಿಲೆಯಲ್ಲಿ ಬಿದ್ದಿರುವಂತಹ ಜನಗಳ ಮಧ್ಯದಲ್ಲಿ, ಆ ಪ್ಲೇಗ್ ರೋಗದಿಂದ
ಸಾಯುವಂತವರಿಗಾಗಿ ಶುಭವರ್ತಮಾನವನ್ನು ಸಾರಿದಂತ ವ್ಯಕ್ತಿ. ಈ ದಿನದಲ್ಲಿ ಕೂಡ ಕೊರೋನಾ ಕಾಯಿಲೆಗಳಿಂದಲೂ ಅನೇಕ ಕಾಲರ ಮತ್ತು ಚಿಕನ್ ಫಾಲ್ಸ್ ಬರುವಂತ ಈ ಒಂದು ವ್ಯಕ್ತಿಗಳ ಮಧ್ಯದಲ್ಲಿ ಕೂಡ ನಮ್ಮ ಸೇವೆ ಧೈರ್ಯವನ್ನ, ಬಲವನ್ನ, ಪ್ರೀತಿ, ಅನ್ಯೂನ್ಯತೆಯನ್ನ ನಮ್ಮೆಲ್ಲರಿಗೂ ಕೊಡುತ್ತೆ ಎಂಬುದಾಗಿ ಈಗಿನ ಕಾಲದಲ್ಲಿ ಕೊರೋನಾ ಕಾಯಿಲೆಯಲ್ಲಿ ಈಗ ನಡೀತಕ್ಕಂಥ ಈ ಒಂದು ಜೀವಿತಗಳಲ್ಲಿ ಇಂಥ ಭಯಂಕರವಾದಂಥ ಕಾಯಿಲೆಯಿಂದ ದೂರಪಡಿಸು. ಪ್ರತಿಯೊಬ್ಬೊಬ್ಬರೂ ಆಶ್ಚರ್ಯಚಕಿತರಾಗಿ ಈ ಲೋಕದಲ್ಲಿ ಜೀವಿಸದೆ ಕರ್ತನೆ ಧೈರ್ಯವನ್ನ ಮತ್ತು ನಂಬಿಕೆಯನ್ನ, ಶ್ರೇಷ್ಠ ಹೋರಾಟವನ್ನು ಮಾಡುವಂತ ಮಕ್ಕಳಾಗಿ ಈ ಲೋಕದಲ್ಲಿ ನಿನ್ನನ್ನು ಹೆಚ್ಚಾಗಿ ನಂಬಲಿಕ್ಕಾಗುವಂತೆ ಪ್ರತಿಯೊಂದೊಂದು ಸಂಸ್ಥೆಯನ್ನ, ಪ್ರತಿಯೊಂದೊಂದು ಅಧಿಕಾರಿಗಳನ್ನ, ಪ್ರತಿಯೊಬ್ಬೊಬ್ಬ ಬೋಧಕರನ್ನ, ಪ್ರತಿಯೊಂದು ವಿಶ್ವಾಸಿಗಳನ್ನ ಎಚ್ಚರಿಸು, ಬಲಪಡಿಸು. ಈ ಕಾಯಿಲೆಗಳಿಂದ, ಈ ಬಾಧೆಗಳಿಂದ, ಈ ವೇದನೆಗಳಿಂದ ನಮಗೇನು ತಟ್ಟುವುದಿಲ್ಲ, ನಮಗೇನು ಆಗುವುದಿಲ್ಲ. ಶ್ರೇಷ್ಠ ಹೋರಾಟವನ್ನು ನಾವು ಮಾಡಿದ್ದೇವೆ, ಕ್ರಿಸ್ತನನ್ನು ನಂಬಿಕೊಂಡಿದ್ದೇವೆ, ನಮಗೆ ನಿತ್ಯ ಜೀವ ಉಂಟು ಎಂಬ ಧೈರ್ಯ, ಬಲವನ್ನ ಮತ್ತು ಕರ್ತನೆ ನಮ್ಮ ವೈರಿಗಳಿಗಾಗಿ ಪ್ರಾರ್ಥನೆ ಮಾಡಲಿಕ್ಕಾಗುವಂತೆ ನಮ್ಮನ್ನು ಎಚ್ಚರ ಮಾಡು. ಸುತ್ತಮುತ್ತಲಿರ್ತಕ್ಕಂಥ ಪ್ರತಿಯೊಂದು ವೈರಿಗಳು ಕರ್ತನೆ, ಈ ವಿಚಾರಟಯ್ಯನವರು ಸುಮಾರು 60 ಜನಗಳಿಗೆ ದೇವರೇ ಅವರನ್ನು ಕಾಪಾಡು. ಅವರನ್ನ ಊತ ಹಾಕುವುದಕ್ಕೆ ಹೋಗುವಾಗ ಅವರಿಗಾಗಿ ಪ್ರಾರ್ಥಿಸುವಂತ ರೀತಿಯಲ್ಲಿ ನಾವು ಕೂಡ ನಮ್ಮ ಕ್ಷೇತ್ರಗಳಲ್ಲಿ ಇರುವಂತ ಕರ್ತನೆ ಪ್ರತಿಯೊಂದೊಂದು ಜನಗಳಿಗಾಗಿ ಪ್ರಾರ್ಥನೆ ಮಾಡಿ ನಮ್ಮ ಸೇವೆಯನ್ನು ಬಿಡದೆ ನಮ್ಮ ಸೇವೆಯಲ್ಲಿ ನಿನ್ನ ಆತ್ಮನ ಹೊರಗಳಿಂದ ನಾವು ತುಂಬಲಿಕ್ಕಾಗುವಂತೆ ತಲೆಬಾಗಿದಂತ ಆಯಾ ಕ್ಷೇತ್ರದಲ್ಲಿರುವಂತ ಪ್ರತಿಯೊಂದೊಂದು ದೇವರ ಸೇವಕರನ್ನ, ಪ್ರತಿಯೊಂದು ವಿಶ್ವಾಸಿಗಳನ್ನ ಆಶೀರ್ವದಿಸು ಸ್ವಾಮಿ. ಆಯಾ ಕ್ಷೇತ್ರದಲ್ಲಿರುವಂತೆ ಎಲ್ಲಾ ಸೈತನ ಶೋಧನೆಗಳಿಂದ ದೂರ ಮಾಡು. ಮನಃಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕಾದು ಕಾಪಾಡು. ತೃಪ್ತಿಯನ್ನ ದಯಪಾಲಿಸಿಕೊಡುತ್ತೆ ಎಂಬುದಾಗಿ ಮತ್ತು ಕರ್ತನೆ ಕಲ್ವರಿ ಚಾಪಲ್ ಟ್ರಸ್ಟ್ನ ಎಲ್ಲ ಅಧಿಕಾರಿಗಳನ್ನ, ಅವರ ಯೋಜನೆಗಳನ್ನ ನಡೆಸುವಂತ ಹಾಸ್ಟೆಲು, ಬೈಬಲ್ ಕಾಲೇಜು ಮತ್ತು ಚರ್ಚ್ ಕಟ್ಟಡಗಳು, ಕರ್ತನೆ ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು, ಪ್ರತಿಯೊಂದು ಕರ್ತನೆ ಕುಷ್ಠರೋಗಿಗಳ ಮಧ್ಯದಲ್ಲಿ ಸೇವೆ, ಇಂಥ ಸೇವೆ ಮಾಡ್ತಕ್ಕಂಥ HIV AIDS ಕಾಯಿಲೆಯಲ್ಲಿ ಇರ್ತಕ್ಕಂಥ ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡುವಂತ ಕಲ್ವರಿ ಚಾಪಲ್ ಟ್ರಸ್ಟ್ನ ಎಲ್ಲಾ ಸೇವಕರನ್ನ ಆಶೀರ್ವದಿಸು, ಮಹಿಮೆಯಲ್ಲಿ ತುಂಬಿಸಬೇಕೆಂಬುದಾಗಿ ಬೇಡದೆ ಬಿಟ್ಟಿರುವಂತೆಲ್ಲ ಸಕಲ ಆಶೀರ್ವಾದಗಳನ್ನ ಪ್ರಭರಕ್ಷಕನು ಗುರು ಒಡೆಯನಾದಂತ ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇವೆ ಸ್ವಾಮಿ. ಆಮೆನ್. ಆಮೆನ್.